ಈಗಾಗಲೇ ಹೊರಟಿದ್ದಾರೆ ಸಿಟಿ ರವಿ ಪೊಲೀಸ್ ಬಿಗಿ ಭದ್ರತೆಯಲ್ಲಿ. ಉಳಿದಂತ ಬಿಜೆಪಿ ನಾಯಕರು ಕೂಡ ಅವರ ಹಿಂದೆ ಬರುವಂತಹ ಸಾಧ್ಯತೆಗಳು ಕೂಡ ಇರಬಹುದು ಅಂತ ಅನ್ಸುತ್ತೆ. ಯಾಕಂದ್ರೆ ಪ್ರತಿಯೊಂದು ಹಂತದಲ್ಲೂ ಕೂಡ ಈ ಕೇಸ್ ಎಲ್ಲಿಂದ ಆರಂಭ ಆಯಿತು ಇಲ್ಲಿವರೆಗೂ ಕೂಡ ಸಿಟಿ ರವಿ ಜೊತೆಗೆ ಆರ್ ಅಶೋಕ್ ಇದ್ದಾರೆ, ವಿಪಕ್ಷ ನಾಯಕರು, ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ, ಪ್ರಮುಖ ಬಿಜೆಪಿ ನಾಯಕರು ಸಿಟಿ ರವಿ ಜೊತೆಗಿದ್ದಾರೆ, ಸಾಥ್ ಕೊಟ್ಟಿದ್ದಾರೆ. ಸೊ ಆ ಸಾಧ್ಯತೆಗಳಿದೆ. ಸಿಟಿ ರವಿ ಅವರ ಜೊತೆಗೇನೆ ಅಂದ್ರೆ ಬೈ ರೋಡ್ ಮೂಲಕವಾಗಿನೇ ಬಿಜೆಪಿ ನಾಯಕರು ಕೂಡ ಉಳಿದಂತ ನಾಯಕರು ಬೆಂಗಳೂರಿನತ್ತ ಪ್ರಯಾಣವನ್ನ ಬೆಳೆಸಬಹುದು. ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಸಿಟಿ ರವಿ ಅವರ ಪ್ರಯಾಣ. ಆ ಕಾರ್ ಹೋಗ್ತಾ ಇರುವಂತ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಬೆಳಗಾವಿಯಿಂದ ಈಗ ಮೂವ್ ಆಗ್ತಾ ಇದೆ. ಇನ್ನೇನು NH4ಗೆ ಎಂಟ್ರಿ ಆಗುತ್ತೆ. ಅಲ್ಲಿಂದ ಬೆಂಗಳೂರಿಗೆ ಬರಬೇಕು ಅಂತ ಇದ್ರೆ ಆಲ್ಮೋಸ್ಟ್ 8ರಿಂದ 9 ಗಂಟೆ ಕಾಲ ಬೇಕು. ಬೆಂಗಳೂರಿನತ್ತ ಸಿಟಿ ರವಿ ಅವರು ಹೊರಡ್ತಾ ಇರುವಂತಹ ನೇರ ಪ್ರಸಾರದ ದೃಶ್ಯಗಳನ್ನ ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ನಮ್ಮ ವೆಹಿಕಲ್ ಚೇಸ್ ಮಾಡ್ತಾ ಇರೋದು. ಕ್ಯಾಮೆರಾ 2 ವಿಜುವಲ್ಸ್. ಬೆಳಗಾವಿಯಿಂದ ಬೆಂಗಳೂರಿನತ್ತ ಸಿಟಿ ರವಿ ಅವರ ಪ್ರಯಾಣ. ಪೂನಾ ಬೆಂಗಳೂರು ಮೇನ್ ಹೈವೇ ಏನಿದೆ NH4 ಆ ರೋಡ್ ಮೂಲಕವಾಗಿ ಸಿಟಿ ರವಿ ಅವರನ್ನ ಕರೆದುಕೊಂಡು ಬರಲಾಗುತ್ತೆ. ಬೈ ರೋಡ್ ಮೂಲಕವಾಗಿನೇ ಸಿಟಿ ರವಿ ಅವರನ್ನ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಮೂವಿಂಗ್ ಮಾಡಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿನ ಕಡೆಗೆ ನೂರಾರು ಪೊಲೀಸರ ಬಿಗಿ ಭದ್ರತೆಯಲ್ಲಿ ಸಿಟಿ ರವಿ ಅವರು JMFC ಕೋರ್ಟ್ ಆವರಣಕ್ಕೆ ಕಾಲಿಟ್ಟಿದ್ದು ಅಷ್ಟರ ಮಟ್ಟಿಗೆ ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿತ್ತು. ನಿನ್ನೆ ಆದಂತಹ ಬೆಳವಣಿಗೆಗಳನ್ನ ಗಮನಿಸಿದ್ದು. ಜಸ್ಟ್ ಮಿಸ್ ಆಗಿದ್ರು ಸಿಟಿ ರವಿ. ಅವ್ರ ಮೇಲೆ ಹಲ್ಲೆ ಮಾಡೋದಕ್ಕೆ 3-4 ಜನ ಯಾವ ರೀತಿಯಾಗಿ ಅಧಿವೇಶನದ ಹೊರಭಾಗದಲ್ಲಿ ಅಂದ್ರೆ ಸುವರ್ಣಸೌಧದ ಆವರಣದಲ್ಲಿ ಹಲ್ಲೆಗೆ ಮುಂದಾಗಿದ್ರು ಅನ್ನೋದು. ಮಾರ್ಷಲ್ಸ್ಗಳು ಅವರನ್ನ ತಡೆದ್ರು. ಚೆನ್ನರಾಜ್ ಹಟ್ಟಿವಳಿ PA ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಖಾಸಗಿ PA ಹಲ್ಲೆಗೆ ಮುಂದಾಗಿದ್ದಂಥ ವ್ಯಕ್ತಿಗಳು ಅವರನ್ನ ಮಾರ್ಷಲ್ಸ್ಗಳು ತಡೆದ್ರು. ಜಸ್ಟ್ ಮಿಸ್ ಆದ್ರು. ಆ ಎಲ್ಲ ದೃಶ್ಯಗಳನ್ನ ಗಮನಿಸಿದ್ವಿ. ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಸಹಜವಾಗಿ ಬಿಗಿ ಪೊಲೀಸ್ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿತ್ತು. ಅದಕ್ಕೆ ಸಾಕ್ಷಿ ಈ ದೃಶ್ಯ. ಕೋರ್ಟ್ ಆವರಣದಲ್ಲಿ ಎಷ್ಟರ ಮಟ್ಟಿಗೆ ಭದ್ರತೆಯ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿತ್ತು ಪೊಲೀಸ್ ಇಲಾಖೆಯಿಂದ ಅಂತ ಮತ್ತೊಂದು ಭಾಗದಲ್ಲಿ ನೋಡ್ತಾ ಇದ್ದೀವಿ ನಮ್ಮ ಸ್ಕ್ರೀನ್ ಮೇಲೆ. ಬಲಭಾಗದಲ್ಲಿ ಕಾಣಿಸ್ತಾ ಇರುವಂತದ್ದು ಸಿಟಿ ರವಿ ಅವರ ಹೋಗ್ತಾ ಇರುವಂತ ಕಾರು. ಪೊಲೀಸ್ ಕಾರ್ನಲ್ಲಿ ಸಿಟಿ ರವಿ ಅವರನ್ನ ಕರೆದುಕೊಂಡು ಹೋಗಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಸಿಟಿ ರವಿ ಸತ್ಯಮೇವ ಜಯತೆ ಅಂತ ಹೇಳಿದ್ದಾರೆ. ಸಿಟಿ ರವಿ ಅವರ ಒನ್ಲೈನ್ ಹೇಳಿಕೆ ಸತ್ಯಮೇವ ಜಯತೆ. ಬೇರೇನು ಮಾತನಾಡಲಿಲ್ಲ ಅವರು. ಸತ್ಯನೇ ಗೆಲ್ಲುತ್ತೆ ಅಂತ ಸಿಟಿ ರವಿ ಅವರು ಹೇಳಿದ್ರು. ಸಿಟಿ ರವಿ ಅವರು ಹೋಗ್ತಾ ಇರುವಂತಹ ಕಾರ್ನ ಮುಂಭಾಗದಲ್ಲಿ ಒಂದು ಪೊಲೀಸ್ ವೆಹಿಕಲ್ ಕೂಡ ಹೋಗ್ತಾ ಇರುವಂತಹ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸಹಜವಾಗಿ ಬಿಗಿ ಪೊಲೀಸ್ ಭದ್ರತೆ ಇರುತ್ತೆ. ಯಾಕಂದ್ರೆ ರಾಜ್ಯದಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಪ್ರೊಟೆಸ್ಟ್ಗಳಾಗ್ತಾ ಇದೆ, ಪ್ರತಿಭಟನೆಗಳು ಆಗ್ತಾ ಇದೆ. ಹಲವಾರು ಜಿಲ್ಲೆಗಳನ್ನ ದಾಟಿಕೊಂಡು ಬೆಂಗಳೂರಿಗೆ ರೀಚ್ ಆಗಬೇಕಾಗುತ್ತೆ ಈ ವೆಹಿಕಲ್, ಸಿಟಿ ರವಿ ಅವರು ಬರ್ತಾ ಇರುವಂತಹ ವೆಹಿಕಲ್. ಸೊ ಹಾಗಾಗಿ ಬಿಗಿ ಪೊಲೀಸ್ ಭದ್ರತೆ ಇರುತ್ತೆ. ಎಲ್ಲ ಭಾಗದಲ್ಲೂ ಕೂಡ ಪರ ವಿರೋಧದ ರೀತಿಯಲ್ಲಿ ಪ್ರೊಟೆಸ್ಟ್ಗಳಾಗ್ತಾನೆ ಇರೋದು, ಪ್ರತಿಭಟನೆಗಳಾಗ್ತಾ ಇದೆ. ಸಿಟಿ ರವಿ ಪರವಾಗಿ ಬಿಜೆಪಿ ಕಾರ್ಯಕರ್ತರು ಒಂದಿಷ್ಟು ಕಡೆಗಳಲ್ಲಿ ಹೋರಾಟವನ್ನು ಮಾಡ್ತಾ ಇದ್ರೆ, ಮತ್ತೊಂದಿಷ್ಟು ಕಡೆಗಳಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಬೆಂಬಲಿಸಿ ಕಾಂಗ್ರೆಸ್ ಸರ್ಕಾರವನ್ನ ಬೆಂಬಲಿಸಿ ಹೋರಾಟ ಆಗ್ತಾ ಇದೆ. ಪರ ಮತ್ತು ವಿರೋಧದ ಹೋರಾಟಗಳು, ಪ್ರತಿಭಟನೆಗಳು ರಾಜ್ಯದಾದ್ಯಂತ ಶುರುವಾಗಿದೆ ಈಗಾಗಲೇ. ಹಾಗಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅವಶ್ಯಕವಾಗಿರುತ್ತೆ. ಬೆಳಗಾವಿಯಿಂದ ಬೆಂಗಳೂರಿಗೆ ರೀಚ್ ಆಗಬೇಕು ಅಂತ ಇದ್ರೆ ಸಹಜವಾಗಿ
5-6 ಜಿಲ್ಲೆಗಳನ್ನ ಕ್ರಾಸ್ ಮಾಡ್ಕೊಂಡು ಬರಬೇಕಾಗುತ್ತೆ. ಅಲ್ಲೆಲ್ಲ ಪ್ರೊಟೆಸ್ಟ್ ಆಗ್ತಾ ಇದೆ. ಆತಂಕದ ವಾತಾವರಣ ಇರಬಹುದು. ಸಹಜವಾಗಿ ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಿಕೊಂಡು ಭದ್ರತಾ ವ್ಯವಸ್ಥೆಯಲ್ಲಿ ಸಿಟಿ ರವಿ ಅವರನ್ನ ಕಾರ್ನಲ್ಲಿ ಕರೆದುಕೊಂಡು ಬರಲಾಗ್ತಾ ಇದೆ. ಆ ನೇರ ಪ್ರಸಾರದ ದೃಶ್ಯಗಳನ್ನ ನಮ್ಮ ಸ್ಕ್ರೀನ್ನ ಎಡಭಾಗದಲ್ಲಿ ನೋಡ್ತಾ ಇದ್ದೀವಿ. ಸಿಟಿ ರವಿ ಅವರನ್ನ ಮಧ್ಯಭಾಗದಲ್ಲಿ ಕೂರಿಸಿಕೊಂಡಿದ್ದಾರೆ. ಡ್ರೈವರ್ ಸೀಟ್ ಹಿಂಭಾಗದಲ್ಲಿ ಅಕ್ಕಪಕ್ಕದಲ್ಲಿ ಪೊಲೀಸ್ ಸಿಬ್ಬಂದಿಗಳಿದ್ದಾರೆ. ನಿನ್ನೆಯಿಂದಲೂ ಕೂಡ ಸಿಟಿ ರವಿ ಅವರ ವಾದ, ಒಂದಿಷ್ಟು ಆರೋಪಗಳನ್ನ ನೋಡ್ತಾ ಇರೋದು. ನಿನ್ನೆ ರಾತ್ರಿ ಬೇರೆ ಬೇರೆ 3 ಜಿಲ್ಲೆಗಳನ್ನ ನನ್ನ ಸುತ್ತಾಡಿಸಿದ್ರು ಅನ್ನೋದು ಅವರ ಆರೋಪ. ಯಾಕೆ ಏನು ಕಾರಣ ಹೇಳಿಲ್ಲ, ಎಲ್ಲಿ ಬೇಕೋ ಅಲ್ಲೇ ಸುತ್ತಾಡಿಸಿದ್ರು, ಟಾರ್ಚರ್ ಕೊಟ್ಟಿದ್ದಾರೆ, ಮಾನಸಿಕವಾಗಿ ನನಗೆ ತುಂಬಾ ಹಿಂಸೆ ಕೊಟ್ಟಿದ್ದಾರೆ ಅಂತ. ಹಲ್ಲೆಗೆ ಮುಂದಾಗಿದ್ದಂಥ ವ್ಯಕ್ತಿಗಳು ಅವರನ್ನ ಮಾರ್ಷಲ್ಸ್ಗಳು ತಡೆದ್ರು, ಜಸ್ಟ್ ಮಿಸ್ ಆದ್ರು. ಆ ಎಲ್ಲ ದೃಶ್ಯಗಳನ್ನ ಗಮನಿಸಿದ್ವಿ. ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಸಹಜವಾಗಿ ಬಿಗಿ ಪೊಲೀಸ್ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿತ್ತು. ಅದಕ್ಕೆ ಸಾಕ್ಷಿ ಈ ದೃಶ್ಯ. ಕೋರ್ಟ್ ಆವರಣದಲ್ಲಿ ಎಷ್ಟರ ಮಟ್ಟಿಗೆ ಭದ್ರತೆಯ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿತ್ತು ಪೊಲೀಸ್ ಇಲಾಖೆಯಿಂದ ಅಂತ. ಮತ್ತೊಂದು ಭಾಗದಲ್ಲಿ ನೋಡ್ತಾ ಇದ್ದೀವಿ ನಮ್ಮ ಸ್ಕ್ರೀನ್ ಮೇಲೆ. ಬಲಭಾಗದಲ್ಲಿ ಕಾಣಿಸ್ತಾ ಇರುವಂತದ್ದು ಸಿಟಿ ರವಿ ಅವರ ಹೋಗ್ತಾ ಇರುವಂತ ಕಾರು. ಪೊಲೀಸ್ ಕಾರ್ನಲ್ಲಿ ಸಿಟಿ ರವಿ ಅವರನ್ನ ಕರೆದುಕೊಂಡು ಹೋಗಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಸಿಟಿ ರವಿ ಸತ್ಯಮೇವ ಜಯತೆ ಅಂತ ಹೇಳಿದ್ದಾರೆ. ಸಿಟಿ ರವಿ ಅವರ ಒನ್ಲೈನ್ ಹೇಳಿಕೆ ಸತ್ಯಮೇವ ಜಯತೆ, ಬೇರೇನು ಮಾತನಾಡಲಿಲ್ಲ. ಅವರು ಸತ್ಯನೇ ಗೆಲ್ಲುತ್ತೆ ಅಂತ ಸಿಟಿ ರವಿ ಅವರು ಹೇಳಿದ್ರು. ಸಿಟಿ ರವಿ ಅವರು ಹೋಗ್ತಾ ಇರುವಂತ ಕಾರ್ನ ಮುಂಭಾಗದಲ್ಲಿ ಒಂದು ಪೊಲೀಸ್ ವೆಹಿಕಲ್ ಕೂಡ ಹೋಗ್ತಾ ಇರುವಂತ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸಹಜವಾಗಿ ಬಿಗಿ ಪೊಲೀಸ್ ಭದ್ರತೆ ಇರುತ್ತೆ. ಯಾಕಂದ್ರೆ ರಾಜ್ಯದಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಪ್ರೊಟೆಸ್ಟ್ಗಳಾಗ್ತಾ ಇದೆ, ಪ್ರತಿಭಟನೆಗಳು ಆಗ್ತಾ ಇದೆ. ಹಲವಾರು ಜಿಲ್ಲೆಗಳನ್ನ ದಾಟಿಕೊಂಡು ಬೆಂಗಳೂರಿಗೆ ರೀಚ್ ಆಗಬೇಕಾಗುತ್ತೆ ಈ ವೆಹಿಕಲ್, ಸಿಟಿ ರವಿ ಅವರು ಬರ್ತಾ ಇರುವಂತ ವೆಹಿಕಲ್. ಸೊ ಹಾಗಾಗಿ ಬಿಗಿ ಪೊಲೀಸ್ ಭದ್ರತೆ ಇರುತ್ತೆ. ಎಲ್ಲ ಭಾಗದಲ್ಲೂ ಕೂಡ ಪರ ವಿರೋಧದ ರೀತಿಯಲ್ಲಿ ಪ್ರೊಟೆಸ್ಟ್ಗಳಾಗ್ತಾನೆ ಇರೋದು, ಪ್ರತಿಭಟನೆಗಳಾಗ್ತಾ ಇದೆ. ಸಿಟಿ ರವಿ ಪರವಾಗಿ ಬಿಜೆಪಿ ಕಾರ್ಯಕರ್ತರು ಒಂದಿಷ್ಟು ಕಡೆಗಳಲ್ಲಿ ಹೋರಾಟವನ್ನು ಮಾಡ್ತಾ ಇದ್ರೆ, ಮತ್ತೊಂದಿಷ್ಟು ಕಡೆಗಳಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಬೆಂಬಲಿಸಿ ಕಾಂಗ್ರೆಸ್ ಸರ್ಕಾರವನ್ನ ಬೆಂಬಲಿಸಿ ಹೋರಾಟ ಆಗ್ತಾ ಇದೆ. ಪರ ಮತ್ತು ವಿರೋಧದ ಹೋರಾಟಗಳು, ಪ್ರತಿಭಟನೆಗಳು ರಾಜ್ಯದಾದ್ಯಂತ ಶುರುವಾಗಿದೆ ಈಗಾಗಲೇ. ಹಾಗಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅವಶ್ಯಕವಾಗಿರುತ್ತೆ. ಬೆಳಗಾವಿಯಿಂದ ಬೆಂಗಳೂರಿಗೆ ರೀಚ್ ಆಗಬೇಕು ಅಂತ ಇದ್ರೆ ಸಹಜವಾಗಿ 5-6 ಜಿಲ್ಲೆಗಳನ್ನ ಕ್ರಾಸ್ ಮಾಡ್ಕೊಂಡು ಬರಬೇಕಾಗುತ್ತೆ. ಅಲ್ಲೆಲ್ಲ ಪ್ರೊಟೆಸ್ಟ್ ಆಗ್ತಾ ಇದೆ. ಆತಂಕದ ವಾತಾವರಣ ಇರಬಹುದು. ಸಹಜವಾಗಿ ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಿಕೊಂಡು ಭದ್ರತಾ ವ್ಯವಸ್ಥೆಯಲ್ಲಿ ಸಿಟಿ ರವಿ ಅವರನ್ನ ಕಾರ್ನಲ್ಲಿ ಕರೆದುಕೊಂಡು ಬರಲಾಗ್ತಾ ಇದೆ. ಆ ನೇರ ಪ್ರಸಾರದ ದೃಶ್ಯಗಳನ್ನ ನಮ್ಮ ಸ್ಕ್ರೀನ್ನ ಎಡಭಾಗದಲ್ಲಿ ನೋಡ್ತಾ ಇದ್ದೀವಿ. ಸಿಟಿ ರವಿ ಅವರನ್ನ ಮಧ್ಯಭಾಗದಲ್ಲಿ ಕೂರಿಸಿಕೊಂಡಿದ್ದಾರೆ. ಡ್ರೈವರ್ ಸೀಟ್ ಹಿಂಭಾಗದಲ್ಲಿ ಅಕ್ಕಪಕ್ಕದಲ್ಲಿ ಪೊಲೀಸ್ ಸಿಬ್ಬಂದಿಗಳಿದ್ದಾರೆ. ನಿನ್ನೆಯಿಂದಲೂ ಕೂಡ ಸಿಟಿ ರವಿ ಅವರ ವಾದ, ಒಂದಿಷ್ಟು ಆರೋಪಗಳನ್ನ ನೋಡ್ತಾ ಇರೋದು. ನಿನ್ನೆ ರಾತ್ರಿ ಬೇರೆ ಬೇರೆ 3 ಜಿಲ್ಲೆಗಳನ್ನ ನನ್ನ ಸುತ್ತಾಡಿಸಿದ್ರು ಅನ್ನೋದು ಅವರ ಆರೋಪ. ಯಾಕೆ ಏನು ಕಾರಣ ಹೇಳಿಲ್ಲ, ಎಲ್ಲಿ ಬೇಕೋ ಅಲ್ಲೇ ಸುತ್ತಾಡಿಸಿದ್ರು, ಟಾರ್ಚರ್ ಕೊಟ್ಟಿದ್ದಾರೆ, ಮಾನಸಿಕವಾಗಿ ನನಗೆ ತುಂಬಾ ಹಿಂಸೆ ಕೊಟ್ಟಿದ್ದಾರೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.